ಅಂದ್ರೆ ಏನರ್ಥ? MLA ಆಗಬೇಕು, MP ಆಗಬೇಕು. ಯಾವ ರೀತಿ ಪುರುಷರು ಇವತ್ತು ಕುಳಿತು ಕಾನೂನು ರಚನೆ ಮಾಡ್ತಾರೋ ಪಾರ್ಲಿಮೆಂಟ್ ನಲ್ಲಿ, ಅಸೆಂಬ್ಲಿಯಲ್ಲಿ, ಆ ರೀತಿ ಅವರು ಕೂಡ ಅದರಲ್ಲಿ ಭಾಗಿಗಳಾಗಿರ್ಬೇಕು ಅಂತ ಹೇಳಿ ಇವತ್ತು ಮೋದಿಜಿ ಅವರೊಂದು ಬಿಲ್ ತರಲಿಕ್ಕೆ ನಿನ್ನೆ ಪ್ರಯತ್ನ ಮಾಡಿದ್ರು. ಅದು ಮೋದಿಜಿ ಅವರ ಬಿಲ್ ಅಂತ ನಾನು ಹೇಳದೇ ಇಲ್ಲ. ಅದೆಂತದ್ದು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತು ಏನು ನಿಮಗೆ ವೇದಿಕೆಯನ್ನ ಸಜ್ಜು ಮಾಡಿ ಕೊಟ್ಟಿದ್ರಲ್ಲ, ಅದೇ ಬಿಲ್ಲು ಇವತ್ತು ಬರ್ತಿರೋದು. ವಿಪರ್ಯಾಸ ಅಂದ್ರೆ ಮಹಿಳೆಯರು ಅಂತಂದ್ರೆ ನಮ್ಗೆ ಎಷ್ಟು ಕೇವಲ ಅಂದ್ರೆ, ಸ್ವಾತಂತ್ರ್ಯ ಬಂದು 80 ವರ್ಷಗಳು ಬೇಕಾ ಈ ಬಿಲ್ ಬರ್ಲಿಕ್ಕೆ? ಈ ಬಿಲ್ 80 ವರ್ಷ ಆದ್ಮೇಲೆ ಬಂದ್ರು ಅದಕ್ಕೆ ಸೋಲು ಆಗಬೇಕಾ? ನನಗನ್ನಿಸ್ತದೆ ಪ್ರತಿ ಹೆಣ್ಣು ಮಕ್ಕಳಿಗೆ ಈ ವಿಚಾರದಲ್ಲಿ ಸ್ವಾಭಿಮಾನ ಇದೆ. ಅವ್ರು ಅಂದ್ಕೋತಾರೆ ಇವತ್ತು 80 ವರ್ಷಗಳಾಯ್ತು, ಆದ್ರೂ ಕೂಡ ನಮ್ಮ ಹಕ್ಕನ್ನ ನಮಗೆ ಕೊಡ್ಲಿಕ್ಕೆ ಈ ಪುರುಷರು ಈಗಲೂ ಸಿದ್ಧವಾಗಿಲ್ಲವಲ್ಲ. ಈಗಲೂ ನಮ್ಮ ಬಿಲ್ಲು ಬಂದಾಗ ಅದನ್ನ ಬೀಳಿಸಿದ್ದಾರಲ್ಲ, ನಮ್ಮನ್ನು ಸೋಲಿಸಿದ್ದಾರಲ್ಲ, ನಮಗೆ ಮುಖಭಂಗ ಆಗಿದೆಯಲ್ಲ ಅಂತ ಖಂಡಿತ ಅನ್ಕೊಳ್ತಾರೆ. ಇಲ್ಲಿ ರಾಜಕೀಯ ಇಲ್ಲ, ನಾನು ಹೇಳ್ತಿರ್ತಕ್ಕಂಥ ರಾಜಕೀಯ ಮಾತು ಆಡಬಾರದು. ಆದ್ರೆ ಸಮಾನ ಹಕ್ಕುಗಳನ್ನ ಅಥವಾ ಅವಕಾಶಗಳನ್ನ ಮಹಿಳೆಯರಿಗೆ ಯಾರು ಕೊಡೋದಿಲ್ವೋ ಅವರು ಮಹಿಳಾ ವಿರೋಧಿಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳುತ್ತಾರೆ, ಒಂದು ಮಹಿಳೆ ಅಕ್ಷರ ಕಲಿತರೆ ಒಂದು ಶಾಲೆ ತೆರೆದಂತೆ. ಅಂದ್ರೆ ಯಾಕೆ? ಅವರು ಅಷ್ಟು ಹಿಂದೋದಿದ್ರು, ನಾವು ಅವರನ್ನ ಅಷ್ಟು ತುಳಿದಿಟ್ಟಿದ್ವಿ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಪ್ರಗತಿಯನ್ನ ನಾವೇನಾದ್ರೂ ಈ ಎಷ್ಟು ಪ್ರಗತಿ ಆಗಿದೆ ಅನ್ನೋದನ್ನ ನಾವೇನಾದ್ರೂ ಅಳತೆ ಮಾಡೋದಾದ್ರೆ, ಮಹಿಳೆಯರು ಯಾವ ಮಟ್ಟಕ್ಕೆ ಈ ದೇಶದಲ್ಲಿ ಅಭಿವೃದ್ಧಿಗೊಂಡಿದ್ದಾರೆ ಅಂತದನ್ನ ನೋಡಿದರೆ ಈ ದೇಶದ ಭವಿಷ್ಯ ಏನಾಗಿದೆ ಅನ್ನೋದನ್ನ ನಾವು ಅಳತೆ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದಮೇಲೆ ಸ್ತ್ರೀಯರಿಗೆ ಸಮಾನ ಅವಕಾಶಗಳು, ಹಕ್ಕುಗಳು ಕೊಡಬೇಕಾ ಬೇಡ? ಕೊಡಬೇಕಾ ಬೇಡ? ಬೇಡ ಅಂದ್ರೆ ಬಿಡಿ, ನನಗೇನು ಹೇಳಲ್ಲ. ಅವರು ಸಿಕ್ಕಿದೆ ಅವ್ರಿಗಲ್ವಾ? ಅನ್ಯ ಬಂಧುಗಳೇ, ಇವತ್ತು ರಾಜಕಾರಣ ಇರ್ಬೋದು, ಹೊರತುಪಡಿಸಿ ಇರ್ಬೋದು, ಎಲ್ಲ ಜನರಿಗೂ ನಾನು ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ಬದುಕಿನ ಆಸೆ ಇದೆ. ಆ ಬದುಕಿಗೆ ಪೂರಕವಾಗಿ ಯಾವುದೇ ಸರ್ಕಾರಗಳು ಬಂದರೂ ಅವರುಗಳ ಭವಿಷ್ಯಗಳನ್ನು ರೂಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಮಾಡಬೇಕು ಅಂತೇಳಿ ಬಂದವರಲ್ಲ, ರಾಜಕೀಯ ಉದ್ದೇಶ ಅವರಲ್ಲಿ ಇರಲಿಲ್ಲ. ಆದ್ರೆ ಸಮಾಜವನ್ನ ಪರಿವರ್ತನೆಗೊಳಿಸಬೇಕು. ನಾವು ಮಾತಾಡ್ತಾ ಹೇಳ್ತೇವೆ ಬುದ್ಧ, ಬಸವ, ಅಂಬೇಡ್ಕರ್ ಅಂತ 3 ಹೆಸರುಗಳನ್ನು ಯಾವತ್ತೂ ಹೇಳ್ತೇವೆ. ಬುದ್ಧ ಯಾಕೆ? ಸಮಾಜದನ್ನ ಪರಿವರ್ತನೆ ಮಾಡಬೇಕು, ಜನರಲ್ಲಿ ವಿವೇಕವನ್ನ ತರಿಸಬೇಕು. ಅವರು ಎಲ್ಲರಂತೆ ಸರಿಸಮಾನರಾಗಿ ಬಾಳಬೇಕು, ಭೇದ ಭಾವಗಳು ಇರಬಾರದು, ಪ್ರಾಣ ಹಿಂಸೆ ಮಾಡಬಾರದು, ಸುಳ್ಳು ವಂಚನೆ ಮೋಸಗಳನ್ನ ಮಾಡಬಾರದು ಕಲಿಸಿದ್ರು. ಬಸವಣ್ಣನವರಾಕೆ 12ನೇ ಶತಮಾನದಲ್ಲಿ ಬಸವಣ್ಣವರು ಅದೇ ದಾರಿಯಲ್ಲಿ ಹೊರಟವರು, ಅದನ್ನೇ ಬೋಧನೆ ಮಾಡಿದವರು. ಅದರಿಂದ ಅವರ ಹೆಸರನ್ನು ಹೇಳ್ತೇವೆ. ಅದೇ 20ನೇ ಶತಮಾನ 21ಕ್ಕೆ ಬಂದ 20ನೇ ಶತಮಾನಕ್ಕೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ತಮ್ಮ ಕೈಲಾದಷ್ಟು ಸೇವೆಯನ್ನ ಈ ಜನರಿಗೆ ಮಾಡಬೇಕು. ಯಾರು ಹಿಂದುಳಿದಿದ್ದಾರೆ, ಯಾರು ಅಸ್ಪೃಶ್ಯರಾಗಿದ್ದಾರೆ ಅವರನ್ನು ಕೂಡ ಮೇಲ್ವರ್ಗದ ಜನರಂತೆ ಬದುಕುವ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಶ್ರಮ ಪಟ್ಟವರು. ಬೇಕಾದವರು ಬೇಕಾದ ರೀತಿ ವ್ಯಾಖ್ಯಾನಗಳನ್ನು ಮಾಡಬಹುದು. ಆದ್ರೆ ವ್ಯಾಖ್ಯಾನಕ್ಕೆ ಒಳಪಡುವ ವ್ಯಕ್ತಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ. ಯಾಕೆಂದ್ರೆ ಅದನ್ನು ಯಾವ ರೀತಿ ಬೇಕಾದ್ರೂ ವ್ಯಾಖ್ಯಾನ ಮಾಡಬಹುದು. ಒಬ್ಬ ವ್ಯಕ್ತಿ ಸಮುದಾಯಕ್ಕೆ ಏನೋ ಕೊಟ್ಟ ಇಲ್ಲ, ಈ ದೇಶಕ್ಕೆ ಏನೋ ಕೊಟ್ಟಿಲ್ಲ ಅಂದ್ರೆ ಅವರು ವ್ಯಾಖ್ಯಾನ ಮಾಡುವಂತ ಅವಶ್ಯಕತೆ ಇಲ್ಲ ಅವರ ಬಗ್ಗೆ ನಾವು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರನ್ನ ನಾವಿವತ್ತು ಯಾವ ಸಾಲಿನಲ್ಲಿ ನೋಡ್ತೇವೆ? ಬುದ್ಧ, ಬಸವ ಅವರ ಸಾಲಿನಲ್ಲಿ
ಅಂಬೇಡ್ಕರ್ ಅವರನ್ನ ನೋಡ್ತೇವೆ ಹೊರತು ಬೇರೆ ಯಾವ ರಾಜಕಾರಣಿ ಆಗಿರ್ಬೋದು, ಬಹಳ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಅವರ ಸಾಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೋಡೋದೇ ಇಲ್ಲ, ಉಳಿಸ್ಲಿಕ್ಕೆ ಆಗೋದೇ ಇಲ್ಲ, ಉಳಿಸಲೇಬಾರದು. Nobody is equal to Baba Saheb Ambedkar. He is separate from all these politicians. ಅದಕ್ಕೆ ನಾವೇನ್ ಮಾಡ್ತೇವೆ, ಅವರನ್ನ ಪ್ರತಿ ದಿವಸ ನಾವು ನೆನೆಸ್ತೇವೆ.